ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೈಯರ್ ಪರ್ಚೇಸ್ ಸಿಸ್ಟಮ್ 5 ಮಾರ್ಕ್ಸ್ ಸಮ್ಮನ್ನು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓದ್ ವಿಡಿಯೋದಲ್ಲಿ ನಾನು ವೆನ್ ಕ್ಯಾಶ್ ಪ್ರೈಸ್ ಇಸ್ ನಾಟ್ ಗಿವನ್ ಅಂತ ನಾನೊಂದು ವಿಡಿಯೋನ ಮಾಡಿದ್ದೆ. ನೋಡಿಲ್ಲ ಅಂದರೆ ಹೋಗಿ ನೋಡಿ. ಈ ವಿಡಿಯೋದಲ್ಲಿ ಹೇಗೆ ಅಂತಂದರೆ, ವೆನ್ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ನಾಟ್ ಗಿವನ್, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ದಿರುವಾಗ ನಾವು ಹೇಗೆ ಸಮ್ಮನ್ನು ಮಾಡಬೇಕು ಅನ್ನೋದನ್ನ ಇದರಲ್ಲಿ ನಾವು ನೋಡ್ಬೋದು. ಈಗ ಕ್ವಶನ್ ಹೇಗೆ ಕೊಟ್ಟಿರ್ತಾರೆ ಅಂದರೆ, ಕ್ಯಾಶ್ ಪ್ರೈಸ್ ಕೊಟ್ಟಿರ್ತಾರೆ, ಡೌನ್ ಪೇಮೆಂಟ್ ಕೊಟ್ಟಿರ್ತಾರೆ, ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಟ್ಟಿರ್ತಾರೆ. ಇನ್ಸ್ಟಾಲ್ಮೆಂಟ್ ಅಮೌಂಟು ವೇರಿ ಆಗುತ್ತೆ. ಇನ್ಸ್ಟಾಲ್ಮೆಂಟ್ ಅಮೌಂಟು ಒಂದು ಅಮೌಂಟನ್ನು ಕೊಟ್ಟು 3 ಇಯರ್ಸ್ಗೆ ಅಥವಾ 4 ಇಯರ್ಸ್ಗೆ ಅಂತ ಪಕ್ಕದಲ್ಲಿ ಕೊಟ್ಟಿರ್ತಾರೆ. ನಮಗೆ ಹೌ ಮೆನಿ ಇಯರ್ಸ್ ಅಂತ ಕೊಟ್ಟಿರ್ತಾರೆ. ಸೊ ನಾವು ಆ ಅಮೌಂಟ್ ಜೊತೆಗೆ ಆ ಇಯರ್ಸ್ ಅನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ನೋಡಿ, ಕ್ಯಾಶ್ ಪ್ರೈಸು 60,000 ಕೊಟ್ಟಿದ್ದಾರೆ, ಡೌನ್ ಪೇಮೆಂಟು 18,000 ಕೊಟ್ಟಿದ್ದಾರೆ, ಇನ್ಸ್ಟಾಲ್ಮೆಂಟ್ 3 ಇನ್ಸ್ಟಾಲ್ಮೆಂಟ್ಸ್ ಕೊಟ್ಟಿದ್ದಾರೆ. ಅಂದರೆ ಏನು, 3 ಇಯರ್ಸ್ಗೆ ಅಂತ 24,000, 18,000 and 12,000 ಅಂತ ಕೊಟ್ಟಿದ್ದಾರೆ. ಈಗ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಓದ್ ವಿಡಿಯೋದಲ್ಲಿ ನೀವು ನೋಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ರು, ಕ್ಯಾಶ್ ಪ್ರೈಸ್ ಕೊಟ್ಟಿರಲಿಲ್ಲ. ಇದರಲ್ಲಿ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಸೊ ನಾವು ಇದರಲ್ಲಿ ಟೋಟಲ್ ಆಗಿ ಒಂದು 5 ಸ್ಟೆಪ್ಸ್ ಅನ್ನ ಮಾಡಬೇಕಾಗುತ್ತೆ. ಆಗ ಮಾಡಿದಾಗ ನಮಗೆ ಇಂಟ್ರೆಸ್ಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಈಗ ನೋಡೋಣ ಬನ್ನಿ. ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಹೈಯರ್ ಪರ್ಚೇಸ್ ಪ್ರೈಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಂದ್ರೆ, ಡೌನ್ ಪೇಮೆಂಟ್ ಪ್ಲಸ್ ಇನ್ಸ್ಟಾಲ್ಮೆಂಟ್ ಅಂತ ಅರ್ಥ. ನೋಡಿ, ಹೈಯರ್ ಪರ್ಚೇಸ್ ಪ್ರೈಸ್ ಇಸ್ ಈಕ್ವಲ್ಸ್ ಟು ಡೌನ್ ಪೇಮೆಂಟ್ ಪ್ಲಸ್ ಇನ್ಸ್ಟಾಲ್ಮೆಂಟ್. ಈಗ ನಮಗೆ ಡೌನ್ ಪೇಮೆಂಟ್ ಎಷ್ಟಿದೆ, 18,000 ಇದೆ. 18,000 ಇಲ್ಲಿ ತಗೊಳ್ಳೋಣ, ಪ್ಲಸ್ ಇನ್ಸ್ಟಾಲ್ಮೆಂಟ್ 3 ಅಮೌಂಟ್ ಕೊಟ್ಟಿದ್ದಾರೆ, ಜೊತೆಗೆ ಆಡ್ ಮಾಡಿ ತಗೊಬೇಕು. 24,000 ಪ್ಲಸ್ 18,000 ಪ್ಲಸ್ 12,000 ಅಂತ ತಗೊಂಡಿದ್ದೀವಿ. ಈಗ 18,000 ಪ್ಲಸ್ 54,000, 18,000 ಪ್ಲಸ್ 54,000 72,000 ಆಗುತ್ತೆ. 18,000 ಪ್ಲಸ್ 54,000 72,000 ಆಯಿತು. 72,000. ಈಗ ಹೈಯರ್ ಪರ್ಚೇಸ್ ಪ್ರೈಸ್ ಎಷ್ಟು ಅಂತ ನಮಗೆ ಗೊತ್ತಾಗಿದೆ. ಈಗ ನೆಕ್ಸ್ಟ್ ಟೋಟಲ್ ಇಂಟ್ರೆಸ್ಟ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಇಂಟ್ರೆಸ್ಟ್ ಗೆ ಫಾರ್ಮುಲಾ ಹೈಯರ್ ಪರ್ಚೇಸ್ ಪ್ರೈಸ್ ಮೈನಸ್ ಕ್ಯಾಶ್ ಪ್ರೈಸ್. ಈಗ ಹೈಯರ್ ಪರ್ಚೇಸ್ ಪ್ರೈಸ್ ಏನು ಅಂತ ನಮಗೆ ಗೊತ್ತಿದೆ, ಕ್ಯಾಶ್ ಪ್ರೈಸ್ ಏನು ಅಂತ ಗೊತ್ತಿದೆ. ನೋಡೋಣ, ತಗೊಳ್ಳೋಣ ಬನ್ನಿ. ಹೈಯರ್ ಪರ್ಚೇಸ್ ಪ್ರೈಸ್ 72,000 ಮೈನಸ್ ಕ್ಯಾಶ್ ಪ್ರೈಸ್ 60,000. ಹೈಯರ್ ಪರ್ಚೇಸ್ ಪ್ರೈಸ್ 72,000 ಮೈನಸ್ ಕ್ಯಾಶ್ ಪ್ರೈಸ್ 60,000. 72,000 ಮೈನಸ್ 60,000 12,000 ಬಂದಿದೆ. 12,000 ಏನು ಟೋಟಲ್ ಇಂಟ್ರೆಸ್ಟ್. ಒನ್ ಇಯರ್ಗೆ ಎಷ್ಟು ಇಂಟ್ರೆಸ್ಟ್ ಅನ್ನೋದು ನಮಗಿನ್ನ ಗೊತ್ತಿಲ್ಲ. ಸೊ ಈ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ರೇಷಿಯೋ ಬೇಕಿರುತ್ತೆ. ರೇಷಿಯೋ ಬೇಕು. ಈ ರೇಷಿಯೋ ಫೈಂಡ್ ಔಟ್ ಮಾಡೋದು ಹೇಗೆ ನೋಡಿ. ಈಗ ನಾವು ರೇಷಿಯೋ ಫೈಂಡ್ ಔಟ್ ಮಾಡೋದಕ್ಕೆ ಬರೀ ಫಸ್ಟ್ ಸ್ಟೆಪ್ ಅಲ್ಲಿ ಮಾತ್ರ ನಾವು ಡೌನ್ ಪೇಮೆಂಟ್ ಅಮೌಂಟ್ ಅನ್ನು ತಗೊಂತೀವಿ. ಏದ್ರ ಜೊತೆಗೆ, ಹೈಯರ್ ಪರ್ಚೇಸ್ ಪ್ರೈಸ್ ಜೊತೆಗೆ ನಾವು ಡೌನ್ ಪೇಮೆಂಟ್ ಅಮೌಂಟ್ ಅನ್ನು ತಗೊಂತೀವಿ. ಸೆಕೆಂಡ್ ಮತ್ತೆ ಥರ್ಡ್ ಸ್ಟೆಪ್ ಇರುತ್ತೆ. ಸೆಕೆಂಡ್ ಮತ್ತೆ ಥರ್ಡ್ ಇಯರ್ಗೆ ನಾವು ಅದರದ್ದು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅನ್ನು ತಗೊಂತೀವಿ. ನೋಡಿ, ಹೇಳ್ಕೊಡ್ತೀನಿ ಹೇಗೆ ಅಂತ. ಹೈಯರ್ ಪರ್ಚೇಸ್ ಫಸ್ಟ್ ಇಯರ್ ಹೈಯರ್ ಪರ್ಚೇಸ್ ಪ್ರೈಸ್ ಎಷ್ಟಿದೆ, 72,000 ಇದೆ. ಮೈನಸ್ 18,000 ಯಾವುದು ಡೌನ್ ಪೇಮೆಂಟ್ ಅಮೌಂಟ್ ಅನ್ನು ತಗೊಂಡಿದ್ದೀವಿ ನಾವು ಫಸ್ಟ್ ಇಯರ್ಗೆ. ಈಗ ಇದೆರಡು ಮೈನಸ್ ಮಾಡಿದ್ರೆ 54,000 ಬರುತ್ತೆ. 72,000 ಮೈನಸ್ 18,000 54,000 ಬಂತು. ಈ 54,000 ಈಗ ಬಂದಿದೆ. ಫಸ್ಟ್ ಇಯರ್ದು ರೇಷಿಯೋಗೆ ಇದು ಬಂದಿದೆ. ಈಗ ನೆಕ್ಸ್ಟ್ ಏನ್ ಮಾಡಬೇಕು, ನೆಕ್ಸ್ಟ್ ಈ 54,000 ಇಲ್ಲಿ ತಗೊಂತೀವಿ. ಮೈನಸ್ 24,000. ಏನ್ 24,000 ಇದು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅನ್ನು ನಾವು ತಗೊಂಡಿದ್ದೀವಿ ಇಲ್ಲಿ 24,000 ಅಂತ. 54,000 ಮೈನಸ್ 24,000 30,000 ಬಂತು. ಈಗ ಮತ್ತೆ ಥರ್ಡ್ ಇಯರ್ಗೆ ಈ 30,000 ಕೆಳಗಡೆ ತಗೊಂಡು ಮೈನಸ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ನೋಡಿ 18,000 ಇದೆ. 18,000 ಜೊತೆ ಮೈನಸ್ ಮಾಡಬೇಕು. ಮೈನಸ್ 18,000 ಇರಿ. ಈಗ 30,000 ಬಂತು. ಈ 30,000 ಮತ್ತೆ ಕೆಳಗೆ ತಗೊಂಡು ನಾವು 18,000 ಜೊತೆ ಮೈನಸ್ ಮಾಡಬೇಕು. 18,000 ಹೇಗೆ ಬಂತು ಅಂದ್ರೆ, ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಲ್ಲಿ ಇರುತ್ತಲ್ಲ, ಇದನ್ನ ನಾವಿಲ್ಲಿ ತಗೊಂಡಿದ್ದೀವಿ. ಈಗ 30,000 ಮೈನಸ್ 18,000 12,000. ಈಗ ನಮಗೆ ಇದು ಅಮೌಂಟ್ಸ್ ಗೊತ್ತಾಗಿದೆ. ಇದರಿಂದ ನಾವು ಇವಾಗ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ನೋಡಿ, ರೇಷಿಯೋ ಫೈಂಡ್ ಔಟ್ ಮಾಡೋದಕ್ಕೆ ನಾವು 54,000 ಇಷ್ಟು 30,000 ಇಷ್ಟು 12,000 ಅಂತ ತಗೊಂಡಿದ್ದೀವಿ. ಈ 3 zeros ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಕ್ಯಾನ್ಸಲೇಷನ್ ಮಾಡಬೇಕು ನಾವು. 3 zeros ಅನ್ನ ಕ್ಯಾನ್ಸಲ್ ಮಾಡ್ಕೊಂತೀರಿ. ಈಗ ಈ 54, 30 ಮತ್ತೆ 12 ಯಾವ ಟೇಬಲ್ ಅಲ್ಲಿ ಹೋಗುತ್ತೆ ಅಂತಂದ್ರೆ 3 ಟೇಬಲ್ ಅಲ್ಲಿ ಹೋಗುತ್ತೆ. 3 ಟೇಬಲ್ ಅಲ್ಲಿ ಹೋಗುತ್ತೆ. 3 1s 3 3 ಮೈನಸ್ 5 2 ರಿಮೈಂಡ್ ಆಗುತ್ತೆ. 2 ನ ಇಲ್ಲಿ ಪಕ್ಕದಲ್ಲಿ ತಗೊಂತೀವಿ ನಾವು. 24 ಆಯ್ತಿದು. 3 8s 24 3 8s 24 ಆಗುತ್ತೆ. ಈಗ ಇದು 18 ಬಂತು. ಕ್ಯಾನ್ಸಲ್ ಪೂರ್ತಿ ಆಗಿದೆ. 18 ಇಲ್ಲಿ ಬರ್ಕೊಳ್ಳಿ. ಈಗ 30 3 10s 30 10 12 3 4s 12 4 ಇಲ್ಲಿ ಬರ್ಕೊಂತೀವಿ ನಾವು. ಈಗ 18 ಇಷ್ಟು 10 ಇಷ್ಟು 4 ಇದು ಯಾವ ಟೇಬಲ್ ಅಲ್ಲಿ ಹೋಗುತ್ತೆ, 2 ಟೇಬಲ್ ಅಲ್ಲಿ ಹೋಗುತ್ತೆ. 2 9s 18 2 5s 10 2 2s 4. ಈಗ 2 9 ಇಷ್ಟು 5 ಇಷ್ಟು 2 ಇದು ನಮ್ಮ ರೇಷಿಯೋ. ಈ ರೇಷಿಯೋನ ಯೂಸ್ ಮಾಡ್ಕೊಂಡು ನಾವು ಇಂಟ್ರೆಸ್ಟ್ ಅಮೌಂಟ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಈಗ 9 ಪ್ಲಸ್ 5 ಪ್ಲಸ್ 2 16 ಬರುತ್ತೆ. ಈ 16 ನಮಗೆ ಡಿನಾಮಿನೇಟರ್ ಆಗುತ್ತೆ. ಈ ಫಸ್ಟ್ ಡಿಜಿಟ್ಸ್ ಏನಿದೆ ನೋಡಿ, ಇದನ್ನ ನಮ್ಮ ನ್ಯೂಮಿನೇಟರ್ ಆಗಿ ತಗೊಂತೀವಿ ನಾವು. ಈಗ ಇಂಟ್ರೆಸ್ಟ್, ನೆಕ್ಸ್ಟ್ ಸ್ಟೆಪ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡೋದು. ಈಗ ಫಸ್ಟ್ ಇಯರ್ಗೆ ಎಷ್ಟು ನೋಡೋಣ ಬನ್ನಿ. ಈಗ ಇಂಟ್ರೆಸ್ಟ್ ಇಸ್ ಈಕ್ವಲ್ಸ್ ಟು ನಾವು ಟೋಟಲ್ ಇಂಟ್ರೆಸ್ಟ್ ಅಮೌಂಟ್ ಅನ್ನ ತಗೊಂಡು ಈ ರೇಷಿಯೋ ಜೊತೆಗೆ ಯೂಸ್ ಮಾಡ್ಕೊಬೇಕು. ಟೋಟಲ್ ಇಂಟ್ರೆಸ್ಟ್ ಎಷ್ಟಿದೆ, 12,000 ಇದೆ. 12,000 ಇಂಟು 9 ಡಿವೈಡೆಡ್ ಬೈ 16 9 ಡಿವೈಡೆಡ್ ಬೈ 16 12,000 ಇಂಟು 9 ಡಿವೈಡೆಡ್ ಬೈ 16 ಇಂಟು 9 ಡಿವೈಡೆಡ್ ಬೈ 16 6,750 ಬರುತ್ತೆ. 6,750 ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಇಯರ್ಗೆ 12,000 ಇಂಟು 5 ಡಿವೈಡೆಡ್ ಬೈ 16 12,000 ಇಂಟು 5 ಡಿವೈಡೆಡ್ ಬೈ 16 3,754 3,750 ಬರುತ್ತೆ. ಈಗ ನೆಕ್ಸ್ಟ್ ಹಾಗೇನೆ 12,000 ಇಂಟು 2 ಡಿವೈಡೆಡ್ ಬೈ 16 1,500 ಬರುತ್ತೆ. ಈಗ ಇದು ನಮಗೆ ಇಂಟ್ರೆಸ್ಟ್ ಅಮೌಂಟ್ ಕಂಡಿಡಿದ್ವಿ. ಇಂಟ್ರೆಸ್ಟ್ ನ ಕಂಡಿದ್ದೀವಿ. ಈಗ ಪ್ರಿನ್ಸಿಪಲ್ ಅಮೌಂಟ್ ಹೇಗೆ ಕಂಡಿಡಿಯೋದು? ಈಗ ಇಂಟ್ರೆಸ್ಟ್ ಇಷ್ಟು ಹೋಗ್ತಿದೆ ಅಂತೆ, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅಂತ ನಾವು ನೋಡ್ಕೊಬೇಕು. ಇದು 5th ಸ್ಟೆಪ್. ಇದನ್ನು ಮಾಡಬೇಕು. ಇದು ಇಂಪಾರ್ಟೆಂಟ್ ಇದೆ ಸ್ಟೆಪ್. ಈಗ 5th ಸ್ಟೆಪ್ ಪ್ರಿನ್ಸಿಪಲ್ ಫಸ್ಟ್ ಇಯರ್. ಈಗ ಈ 24 ಈಗ ನಾವು ಇಲ್ಲಿ ಏನ್ ತಗೊಳ್ಬೇಕು ಗೊತ್ತಾ? ಈ 24,000 18,000 12,000 ಯಾವುದು ಅಂತಂದ್ರೆ ಇನ್ಸ್ಟಾಲ್ಮೆಂಟ್ ಅಮೌಂಟ್.
ಇನ್ಸ್ಟಾಲ್ಮೆಂಟ್ ಅಮೌಂಟ್ ಜೊತೆಗೆ ಈ ಬಂದಿರುವಂತಹ ಇಂಟ್ರೆಸ್ಟ್ ಅಮೌಂಟ್ ನ ಮೈನಸ್ ಮಾಡಿದ್ರೆ ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಬರುತ್ತೆ ನೋಡಿ 24,000 ಮೈನಸ್ 6,750 ಇಸ್ ಈಕ್ವಲ್ಸ್ ಟು 17,250 24,000 ಮೈನಸ್ 6,750 17,250 ಫಸ್ಟ್ ಇಯರ್ಗೆ ನಾವು 17,250 ಪ್ರಿನ್ಸಿಪಲ್ ಅಮೌಂಟ್ ಅನ್ನು ಕಂಡುಹಿಡಿದ್ವಿ ಈಗ ಸೆಕೆಂಡ್ ಇಯರ್ಗೆ 18,000 ಮೈನಸ್ 3,750 18,000 ಮೈನಸ್ 3,750 14,250 ಸೆಕೆಂಡ್ ಇಯರ್ಗೆ ಅಮೌಂಟ್ ಅನ್ನು ನಾವು ಕಂಡುಹಿಡಿದ್ವಿ ಈಗ ಥರ್ಡ್ ಇಯರ್ಗೆ ಅಮೌಂಟ್ 12,000 ಮೈನಸ್ 1,500 12,000 ಮೈನಸ್ 1,500 10,500 ಬಂತು ನೋಡಿ. ಇಷ್ಟು ಮಾಡಿದ್ರೆ ನಮಗೆ 5 ಮಾರ್ಕ್ಸ್ ಬರುತ್ತೆ ಎಕ್ಸಾಮ್ ಅಲ್ಲಿ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನ ವಿಡಿಯೋಸ್ ಇದೇ ಟಾಪಿಕ್ ಮೇಲೆ ಬೇಕಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಐ ಹೋಪ್ ಯು ಲೈಕ್ ಮೈ ವಿಡಿಯೋ. Give a like, share and subscribe to my channel. Thank you so much. Bye.